ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ. ನೋಡಿ, ಒಂದು ಅದ್ಭುತವಾದ ಮೂಲಿಕೆ ಇವತ್ತು ಯೂಟ್ಯೂಬು ಗೂಗಲಲ್ಲಿ ಹುಡುಕಿದ್ರೂ ಸಿಗದೇ ಇರುವಂಥ ಮೂಲಿಕೆ. ಗ್ರಂಥಿಕೆಯಲ್ಲಿ ಅಲ್ಲಿ ತೋರಿಸಿರ್ಬೋದು, ಆದರೆ ಯಾರೂ ಮರನ ತೋರಿಸೋ ಪ್ರಯತ್ನ ಮಾಡಿಲ್ಲ. ನಿಮಗೋಸ್ಕರ ತುಂಬ ಎತ್ತರಕ್ಕೆ ಹತ್ತಿ ನೋಡಿ, ನಮ್ಮ ಸ್ನೇಹಿತರು, ನಮ್ಮ ಶಿಷ್ಯಂದ್ರೆಲ್ಲ ಆ ಮರನ ತೋರಿಸಲೇಬೇಕು ಅಂತ ಇವತ್ತು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ನೋಡಿ, ಆ ಮರ ದೇವದಾರು, ದೈವಗಳಿಗೆ ಶಕ್ತಿ ತುಂಬೋ ಮರ. ಇದರ ವಿಶೇಷತೆ ಏನಂದರೆ, ಈ ಮರದ ಚಕ್ಕೆಗಳನ್ನು ಇದರಲ್ಲಿ ಅಂಟು ಬರುತ್ತೆ. ಆ ಅಂಟನ್ನು ಸಾಂಬ್ರಾಣಿ ಹೊಗೆಗಳಿಗೆ ಬಳಸೋದ್ರಿಂದ ಅದ್ಭುತವಾದ ಗಂಧ, ತುಂಬ ಅದ್ಭುತವಾದ ಗಂಧ, ದೇವರಿಗೆ ತುಂಬ ಪ್ರಿಯವಾದ ಗಂಧ ಉತ್ಪತ್ತಿಯಾಗುತ್ತೆ. ಇದೇ ಮರ ನೋಡಿ, ದೇವದಾರು. ಹೀಗೆ ಇದಕ್ಕೆ ಸ್ವಲ್ಪ ಬೆಂಕಿ ತಗಲ್ಬಿಟ್ರೆ ಸಾಕು, ಮರನೇ ಹತ್ಕೊಂಡು ಹುರಿಯುತ್ತೈತೆ. ಅಂಥ ಒಂದು ಶಕ್ತಿಶಾಲಿ ಆಗಿರ್ತಕ್ಕಂಥ ಮರ ಇದು ದೇವತೆಗಳಿಗೆ ತುಂಬ ಪ್ರಿಯವಾದ ಮರ. ಸೊ ಈ ಮರವನ್ನು ಯಾರೂ ಇವತ್ತವರೆಗೂ ತೋರಿಸೋ ಪ್ರಯತ್ನ ಮಾಡಿಲ್ಲ. ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಹಾಗಾಗಿಬಿಟ್ಟು ಈ ಮರದ ವಿಶೇಷತೆ ತುಂಬ ದೊಡ್ಡದಿದೆ. ಈ ಮರದ ಅಂಶವಿಲ್ಲದೆ ದೈವ ಕೆಲಸಗಳು ನಡೆಯೋದಿಲ್ಲ ಅಂತ ಬಲ್ಲವರು ತಿಳಿಸ್ತಾರೆ. ಒಳ್ಳೆಯದಾಗಲಿ.